ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತ ಎಣಿಕೆಗೆ ಸಕಲ ಸಿದ್ಧತೆಗಳು ನಡೀತಾ ಇದ್ದಾವೆ. ನಾಳೆ ದಾವಣಗೆರೆಯಲ್ಲಿ DRR ಶಾಲೆಯಲ್ಲಿ ಮತ ಎಣಿಕೆ ಶುರುವಾಗುತ್ತೆ. ದಾವಣಗೆರೆಯ ಹಳೆ PB ರಸ್ತೆಯ DRR ಶಾಲೆ. ಯಾರು ಗೆಲ್ಲೋದು ಯಾರು ಸೋಲೋದು ಅನ್ನೋದು ನಾಳೆ ನಿರ್ಧಾರವಾಗುತ್ತೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ರಿಸಲ್ಟ್ ಮೊಟ್ಟ ಮೊದಲ ಬಾರಿಗೆ ಇಬ್ಬರು ಕೂಡ ಅಭ್ಯರ್ಥಿಗಳು ಮೊದಲ ಚುನಾವಣೆಯ ಅದೃಷ್ಟ ಪರೀಕ್ಷೆಯಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಸಮರ್ಥ ಶಾಮನೂರು, BJPಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಇಬ್ಬರು ಕೂಡ ಮೊಟ್ಟ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಮೊದಲ ಚುನಾವಣೆಯ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಆರಂಭವಾಗುತ್ತೆ ಮತ ಎಣಿಕೆ. ಮತ ಎಣಿಕೆ ಕೇಂದ್ರದ 100 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಮತ ಎಣಿಕೆ ಕೇಂದ್ರದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಬೆಳಗ್ಗೆ 8 ಗಂಟೆಗೆ ಮೊದಲು ಅಂಚೆ ಮತಗಳ ಎಣಿಕೆ ಆರಂಭವಾಗುತ್ತೆ. ಬೆಳಗ್ಗೆ 8:30ರಿಂದ ಮತಯಂತ್ರಗಳ EVM ಮತಯಂತ್ರಗಳ ಎಣಿಕೆ ಕಾರ್ಯ ಶುರುವಾಗುತ್ತೆ. 12 ಗಂಟೆ ವೇಳೆಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಯಾರು ನಾಳೆ ಮಧ್ಯಾಹ್ನ 12 ಗಂಟೆಗೆ ಸಿಗುತ್ತೆ. ಬೆಳಗ್ಗೆಯಿಂದಲೇ ನಾವು ನಿರಂತರ ಮೆಗಾ ರಿಸಲ್ಟ್ನ ಮೆಗಾ ಲೈವ್ ಕವರೇಜನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಪ್ರತಿ ಕ್ಷಣದ ಇಂಚಿಂಚು ಮಾಹಿತಿಯನ್ನು TV5 ಕನ್ನಡ ಬಿತ್ತರಿಸ್ತಾ ಹೋಗುತ್ತೆ. 12 ಗಂಟೆ ವೇಳೆಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗಬಹುದು. ಯಾರ ಕೈ ಮೇಲಾಗುತ್ತೆ, ಯಾರ ಕೊರಳಿಗೆ ವಿಜಯದ ಮಾಲೆ ಸಿಗುತ್ತೆ, ಯಾರು ಶಾಸಕರಾಗ್ತಾರೆ, ಅದೃಷ್ಟ ಪರೀಕ್ಷೆಯಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು, ಎಲ್ಲವೂ ಕೂಡ ನಿಮ್ಮ ಮುಂದೆ ನಾಳೆ ಬೆಳಗ್ಗೆಯಿಂದ ನಾವು ಕೂಡ ಇಡ್ತಾ ಹೋಗ್ತೇವೆ.